ನೇಹಾ ಮತ್ತು ಫಯಾಜ್ ಪ್ರೀತಿ ವಿಚಾರಕ್ಕೆ ತಂದೆ ಕಿಡಿಕಾರಿದ್ದಾರೆ. ಮದುವೆ ಆಗಬೇಕು ಅಂತ ಅವರ ಮಗ ಹೇಳಿರಬಹುದು. ನಮ್ಮ ಮಗಳು ಒಪ್ಪಿಕೊಂಡಿದ್ದಾಳ ಅಂತ ನೇಹಾ ತಂದೆ ನಿರಂಜನ್ ಹಿರೇಮಠ್ ಪ್ರಶ್ನೆ ಮಾಡಿದ್ದಾರೆ. ಅವರು ನಮ್ಮ ಮನೆಗೆ ಬಂದು ಮಾತಾಡಿರ್ಬೇಕಲ್ವಾ? ಅವರು ಹೇಳಿದ್ದು ಸುಳ್ಳು. ಆ ರೀತಿ ಬೆಳವಣಿಗೆ ಆಗಿಲ್ಲ. ಮದುವೆ ಅಂತ ಈಗ ಸೃಷ್ಟಿ ಮಾಡಿದ್ದಾರೆ ಅಂತ ನೇಹಾ ತಂದೆ ನಿರಂಜನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ನೇಹಾ ತಂದೆ ನಿರಂಜನ್ ಹಿರೇಮಠ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇಂಟೆಲಿಜೆಂಟ್ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಿದ್ಲಕ್ಕೆ. ಕ್ಯಾಶುವಲ್ ಆಗಿ ತನಕ ಕ್ಲಾಸಿಗೆ ಹೋಗಿದ್ಲು, ಕಾಲೇಜ್ ಹೋಗಿದ್ಲು, BCA ಪಾಸ್ ಆಗ್ತದೆ, MCA ಅಡ್ಮಿಷನ್ ಮಾಡಿಸ್ಕೊಂಡ್ಲು. ನಾನು ಮಾಡೋ MCA ಡಬಲ್ ಡಿಗ್ರಿ ಮಾಡ್ಕೋತೀನಿ ಮಮ್ಮಿ ಇಲ್ಲ ಆಯ್ತು ಅಂತ ನಾವು ಅವ್ರ ಪಪ್ಪನ ಕಡೆ ಕೇಳಿ ಆ BUB ಇದನ್ನು ಬೇಕು ಅವ್ರು ಅಲ್ಲೇ ಹಚ್ತೇನೆ ಅಂದ್ರೆ ಆಯ್ತು ಅಂದ. ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಹಚ್ಚಿದ್ರು ಸ್ಟಡೀಸ್ ಚಲೋ ನಡೆದಿದ್ದಕ್ಕೆ. ಮಗಳಿಗೆ ಯಾವ ರೀತಿ ನ್ಯಾಯ ಕೊಡಬೇಕು ಅಂತ ತಾವು ಬಯಸ್ತೀರಿ? ತನಿಖೆ ಯಾವ ರೀತಿ ಸಾಗಬೇಕು? ಯಾವ ರೀತಿ ತನಿಖೆ ಆದ್ರೆ ಅನುಕೂಲ ಆಗುತ್ತೆ ಅಂದರೆ ಆಕಿಗೆ ಏನು ಯಾರು ಮಾಡ್ಯಾರಲ್ಲ ಆ ಥರ ಅವನಂತೂ ಬದುಕಿರಬಾರ್ದು ಜಗತ್ ಮೇಲೆ. ನನ್ನ ಮಗಳು ಶಾಂತಿ ಸಿಗಬೇಕು ಅಂದ್ರೆ ಅವನಿಗೆ ಗಲ್ಲು ಶಿಕ್ಷಣ ಆದರೂ ಕೊಡಲಿ, ಇಲ್ಲ ಜನಗಳ ಕೈಯಾಗಾದರೂ ಕೊಡಲಿ. ಜನ ಇಷ್ಟು ಹೋರಾಟ ಮಾಡಕತ್ತಾರಲ್ಲ ಆಕಿನ ಸಲುವಾಗಿ, ಜನಗಳ ಕೈಯಾಗಾದರೂ ಕೊಡಲಿ. ಅವನು ಅಲ್ಲಿ ಮುಚ್ಚಿಟ್ಟೆ ಜೈಲಿನಾಗಿಟ್ಟೆ ಅಂದ್ರಿ ಮತ್ತೆ ಏನು ಉಪಯೋಗ ಅದು? ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ರಿ. ಕಾಲೇಜ್ ಅಷ್ಟು BUB ದೊಡ್ಡ ಕ್ಯಾಂಪಸ್ ಅಂತ 3 ಗೇಟ್ ಅದಾವೆ. ಒಂದು MCA ಮೇಲೆ ಒಂದು ಐತಿ, 3 ಗೇಟ್ ಒಳಗೆ ಯಾರು ಎಲ್ಲಿ ಬಂದರೂ ಕೂತಾರೋ ಏನು ಕೇಳಂಗಿಲ್ಲ. ಒಂದು ಗಾರ್ಡ್ ಇಲ್ಲ, ಸೆಕ್ಯೂರಿಟಿ ಇಲ್ಲ. ಕೊಳ್ಳಾಗ ಐಡೆಂಟಿ ಕಾರ್ಡ್ ಹಾಕೊಂಡು ಈ ಬೇರೆ ಕಾಲೇಜ್ನಾಗ ಅದು ನೋಡೇ ಸ್ಟೂಡೆಂಟ್ಸ್ ಒಳಗೆ ಬಿಡ್ತಾರೆ. ಇವರಲ್ಲಿ ಏನೂ ಇಲ್ಲ. ಯಾರು ಹೋಗ್ಲಿ ಬರಲಿ ಬಿಂದಾಸ ಹೋಗಾರ ಬಿಂದಾಸಾಗ ಬರ್ತಾರೆ. ಯಾರು ರಕ್ಷಣೆ ಅಂತೂ ಇಲ್ರಿ. ಎಲ್ಲ ಹೆಣ್ಮಕ್ಳಿಗೂ ಹಿಂಗಾದ್ರೆ ಮುಂದೆ ಹಿಂಗೆ ಎಲ್ಲರೂ ಬೋಲ್ಡ್ ಆಗಿರಂಗಿಲ್ಲ. ಹೆಣ್ಮಕ್ಳು ಒಬ್ರು ಇದ್ದಂಗೆ ಮತ್ತೊಬ್ರು ಇರಂಗಿಲ್ಲ. ನಾನೇ 4 ದಿವಸ ಇದಕ್ಕೂ ಆಕಿನ ಕಾಲೇಜಿಗೆ ಹೋದೆ, ನಾನು ಯಾರೂ ಕೇಳಿಲ್ಲ ನೀವು ಯಾಕೆ ಬರಾಕತ್ತೀರಿ ಅಂತ ನಾನು ಯಾರೂ ವಿಚಾರ ಮಾಡಲಿಲ್ಲ. 3 ಗೇಟ್ ಅದಾವ ಅದಕ್ಕೆ. ಆ ಕಡೆ ಒಂದು ಐತಿ, ಮುಂದೆ ಫ್ರಂಟ್ ಒಂದು ಐತಿ, ಸೈಡ್ ಒಂದು ಗೇಟ್. ಎಲ್ಲಿ ಹಾಶಿ ಯಾರು ಹೋದ್ರು ಏನೂ ಗೊತ್ತಾಗಂಗಿಲ್ಲ. ನೀವೇ ಕರ್ಕೊಂಡು ಬರೋದು ಬಿಟ್ಟು ಬರೋದು ಮಾಡ್ತಿದ್ದೆ? ಇಲ್ರಿ ಸರ್, ನಾನು ಈಗ ಅಕ್ಕಿ ಹಂಗೆ ಅನ್ನೋದಕ್ಕೆ ನಾನು ಖಾಲಿ ಇದ್ನಲ್ಲ, ನಾವೇನು ನಡಿವ ಹಂಗಾರೆ ಬಿಟ್ಟು ಬರ್ತೀನಿ. ಅವ್ರ ಪಪ್ಪ ಅಂತೂ ಯಾವಾಗೂ ಡ್ರೈವರ್ ಕಾರ್ ಅಂತೂ ಇಟ್ಟ ಬಿಟ್ಟಿದ್ರು ಆಕಿಗೆ. ಆಕಿ ಸಂಸ್ಕಾರ ಸ್ಕೂಲಿಗೆ ಹೋಗುವಾಗಿಂದನೂ ನಮ್ಮ ಮಕ್ಕಳಿಗೆ ನಾವು ಕಾರ್ ಡ್ರೈವರ್ ಇಟ್ಟೇವಿ. ಆ ಘಟನೆ ನಡಿ ಮುಂದೆ ನೀವು ಇದ್ದರೆ? ನಾನು ಇದ್ದೆ ಸರ್, ಇದ್ದೆ. ನಾನು ಆದ್ಬಿಟ್ಟು ಆಕಿಗೆ ನನಗೆ ಒಂದು 10-12 ಹೆಜ್ಜೆ ಡಿಫ್ರೆನ್ಸ್ ಇತ್ತು. ನಿಮ್ಮ ಕಣ್ಣೆದುರಿಗೆ ಆತ? ನನ್ನ ಕಣ್ಣೆದುರಿಗೆ ಅಂದರೆ ನನಗೆ ಜನ ಮುಖ್ಯದ. ಫಸ್ಟಕ್ಕೆ ಫೋನೇ ಬಂದೆ ಅಂತಂದ್ಲು. ಬಂದೆ ಅಂದ ತಕ್ಷಣ ಬರ್ತಾಳೆ ಅಂತ ನಾನು ಅಲ್ಲೇ ಗೇಟಿಗೆ ನಿಂತೆ. ಸ್ಟೂಡೆಂಟ್ಗಳೆಲ್ಲ ಹೊರಗಿಂದ ಒಳಗೆ ಓಡಾಕತ್ರ. ಅವಾಗ ಏನಾಯ್ತು ಅಂತ ನಾನು ನಿಮ್ಮ ಮಗಳಿಗೆ ಆದಂಗೆ ಮತ್ತೊಬ್ಬರ ಮಕ್ಕಳನ್ನ ಯಾವ ಇದು ಧೈರ್ಯದಿಂದ ಕಳಿಸ್ಬೇಕ್ರಿ ಕಾಲೇಜಿಗೆ? ನಾವು ಸೇಫೇ ಇಲ್ಲ. ಮಕ್ಕಳು ಕಲಿಯಾಕಂತ ಹೋದ್ರೆ ಹಿಂಗೆ ಹೆಣ ಹಿಂಗೆ ಮನೆಗೆ ಬರ್ತಾರಂದ್ರೆ ಏನು ತಿಳ್ಕೊಳ್ಳೋದು ನಾವು? ಮಕ್ಕಳಿಗೆ ಕಲಿಬೇಡ ಅಂತ ಸುಮ್ಮನೆ ಮನೆಗೆ ಇಟ್ಕೊಂಡು ಕುಂದ್ರೆ ಚಲೋ. ನಾ ಎಲ್ಲರಿಗೂ ಹಂಗೆ ಹೇಳ್ತೀನಿ, ಹೆಣ್ಮಕ್ಳಿಗೆ ಕಲಿಸ್ಬೇಡ್ರಿ, ಹೆಣ್ಮಕ್ಳನ್ನ ಕಲಿಸ್ಬೇಡ್ರಿ. ಕಾಲೇಜ್ನವ್ರು ಹಂಗೆ ಡೊನೇಷನ್ ಅಷ್ಟೇ ಇಷ್ಟು ಡೊನೇಷನ್ ಕೇಳ್ತಾರೆ. ಸೇಫ್ಟಿ ಇಲ್ಲ ಹೆಣ್ಮಕ್ಳಿಗೆ. ನೀವು ಅಷ್ಟೇ ಕೂಲಾಗಿ ಸರ್, ಅಷ್ಟೇ ಇರ್ರಿ. ಎಲ್ಲ ನಾವು ಸರ್ ಬರೀ ಮೇಡಮ್. ನೇಹಾ ತಾಯಿಯವರು ಕೂಡ ಘಟನೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. TV9 ಜೊತೆಗೆ ನೇಹಾ ಅವರ ತಾಯಿ ಮಾತನಾಡಿದ್ದು ಒಂದಷ್ಟು ವಿಚಾರಗಳು, ಅವತ್ತು ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ವಿವರಣೆಯನ್ನ ನೀಡಿದ್ದಾರೆ. ಜೊತೆಗೆ ತನ್ನ ಮಗಳಿಗೆ ಆದಂತಹ ಪರಿಸ್ಥಿತಿ ಬೇರೆ ಹೆಣ್ಮಕ್ಳಿಗೆ, ಬೇರೆ ತಂದೆ ತಾಯಿಗೆ ಆಗಬಾರದು, ಇಂತಹ ನೋವನ್ನ ಯಾರಿಗೂ ಕೂಡ ಕೊಡಬಾರದು, ಈ ಕೃತ್ಯವನ್ನ ಎಸಗಿದ ಫಯಾಜ್ಗೆ ತಕ್ಕ ಶಾಸ್ತಿ ಆಗಲೇಬೇಕು ಅಂತ ಹೇಳಿ ಆಗ್ರಹಪಡಿಸಿದ್ದಾರೆ. ಎರಡು ಕಡೆ ರೋಡ್ ಬ್ಲಾಕ್ ಎಲ್ಲ ಸಮಾಜ ಅಟೆಂಡ್ ಆಗಿ ಬಂದ್ವಿ. ದೊಡ್ಡ
ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿ ಫಯಾಜ್ನನ್ನ ಬಂಧಿಸಲಾಗಿದೆ. ಫಯಾಜ್ ತಂದೆ ತಾಯಿಯೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೇಹಾ ತಂದೆ ತಾಯಿಯೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ತಮ್ಮ ಮಗಳಿಗೆ ಆದಂತಹ ಅನ್ಯಾಯ ಯಾವ ಹೆಣ್ಮಕ್ಕಳಿಗೂ ಕೂಡ ಆಗಬಾರದು, ಯಾವ ತಂದೆ ತಾಯಿಗೂ ಕೂಡ ಇಂತಹ ನೋವು ಬರಬಾರದು ಅಂತ ಹೇಳಿದ್ದಾರೆ. ಇನ್ನು ಫಯಾಜ್ ತಂದೆ ತಾಯಿ ಹೇಳ್ತಾ ಇರುವಂತಹ ಒಂದಷ್ಟು ವಿಚಾರಗಳನ್ನ ಇಲ್ಲಿ ನೇಹಾ ತಂದೆ ತಾಯಿ ಅಲ್ಲಗಳೆದಿದ್ದಾರೆ. ಆ ರೀತಿ ಏನು ಇಲ್ಲ ಅಂತ ಹೇಳಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅವರು ಯಾರು ಮದುವೆ ಆಗ್ಬೇಕಂತಾರೆ, ಅವರಿಬ್ರು ಮದುವೆ ಆಗ್ಬೇಕು ಅಂತಿದ್ರು. ಅವ್ರ ಮಗ ಹೇಳಿರ್ಬೋದು. ನಮ್ಮ ಮಗಳು ಯಾವಾಗಾರ ಒಪ್ಕೊಂಡಾಳ, ನಮ್ಮ ಜೊತೆ ಏನಾರ ಮಾತಾಡಿತಾರ ಅವ್ರು? ನಮ್ಮ ಮನೆಗೆ ಬಂದು ಮಾತಾಡಿರ್ಬೇಕಲ್ಲ. ನಮ್ಮ ಜೊತೆಗೆ ಮಾತಾಡಿದಾಗ ಅದು ಪ್ರಸ್ತಾವನೆ ಬರ್ತೈತಿ. ಅವ್ರು ಹೇಳಿದ್ದ ಖಂಡಿತ ಸುಳ್ಳು. ಆ ರೀತಿ ಯಾವುದೇ ರೀತಿ ಬೆಳವಣಿಗೆ ಆಗಿಲ್ಲ, ಯಾವ ಮದುವೆ ವಿಚಾರ ಇರಲಿಲ್ಲ. ನಾವು ಆ ರೀತಿ ಬೆಳವಣಿಗೆಗೆ ನಾವು ಖಂಡಿತ ಅದಕ್ಕೆ ಖಂಡಿಸ್ತೀವಿ. ನಮ್ಮ ಸಹಕಾರ ಯಾವುದೂ ಇರಲಿಲ್ಲ, ನಮ್ಮ ಜೊತೆ ಚರ್ಚೆನೂ ಆಗಿಲ್ಲ. ಈಗ ಸೃಷ್ಟಿ ಮಾಡಿ ಹೇಳ್ತಾ ಇದ್ದಾರೆ. ಈಗ ಅವರು ಯಾರು ಮದುವೆ ಆಗ್ಬೇಕಂತಾರೆ, ಅವರಿಬ್ರು ಮದುವೆ ಆಗ್ಬೇಕು ಅಂತಿದ್ರು. ಅವ್ರ ಮಗ ಹೇಳಿರ್ಬೋದು. ನಮ್ಮ ಮಗಳು ಯಾವಾಗಾರ ಒಪ್ಕೊಂಡಾಳ, ನಮ್ಮ ಜೊತೆ ಏನಾರ ಮಾತಾಡಿತಾರ ಅವ್ರು? ನಮ್ಮ ಮನೆಗೆ ಬಂದು ಮಾತಾಡಿರ್ಬೇಕಲ್ಲ. ನಮ್ಮ ಜೊತೆಗೆ ಮಾತಾಡಿದಾಗ ಅದು ಪ್ರಸ್ತಾವನೆ ಬರ್ತೈತಿ. ಅವ್ರು ಹೇಳಿದ್ದ ಖಂಡಿತ ಸುಳ್ಳು. ಆ ರೀತಿ ಯಾವುದೇ ರೀತಿ ಬೆಳವಣಿಗೆ ಆಗಿಲ್ಲ, ಯಾವ ಮದುವೆ ವಿಚಾರ ಇರಲಿಲ್ಲ. ನಾವು ಆ ರೀತಿ ಬೆಳವಣಿಗೆಗೆ ನಾವು ಖಂಡಿತ ಅದಕ್ಕೆ ಖಂಡಿಸ್ತೀವಿ. ನಮ್ಮ ಸಹಕಾರ ಯಾವುದೂ ಇರಲಿಲ್ಲ, ನಮ್ಮ ಜೊತೆ ಚರ್ಚೆನೂ ಆಗಿಲ್ಲ. ಈಗ ಸೃಷ್ಟಿ ಮಾಡಿ ಹೇಳ್ತಾ ಇದ್ದಾರೆ. ಈಗ ಅವರು ಯಾರು ಮದುವೆ ಆಗ್ಬೇಕಂತಾರೆ, ಅವರಿಬ್ರು ಮದುವೆ. ಇದು ನೇಹಾ ತಂದೆ ನಿರಂಜನ್ ಹಿರೇಮಠ್ ಅವರ ಮಾತು. ನೇಹಾ ಮತ್ತು ಫಯಾಜ್ ಮದುವೆ ಆಗಬೇಕು ಅಂತ ಇದ್ರು, ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆ ರೀತಿ ಏನೂ ಆಗಿರಲಿಲ್ಲ, ಆಕೆಯೂ ಕೂಡ ನಮ್ಮ ಜೊತೆಗೆ ಮಾತಾಡಿರಲಿಲ್ಲ. ಫಯಾಜ್ನ ತಂದೆ ತಾಯಿಯೂ ಕೂಡ ನಮ್ಮ ಜೊತೆಗೆ ಮದುವೆ ವಿಚಾರ ಆಗಲಿ ಪ್ರೀತಿ ವಿಚಾರ ಆಗಲಿ ಮಾತಾಡಿರಲಿಲ್ಲ. ಇದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ನಿರಂಜನ್ ಅವರು ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನು ನೇಹಾ ತಾಯಿಯೂ ಕೂಡ ಮಾತನಾಡಿದ್ರು. ನಿರಂಜನ್ ಅವರು ತಂದೆ ಮತ್ತು ನೇಹಾ ಅವರ ತಾಯಿ ಇಬ್ಬರೂ ಕೂಡ ತಮ್ಮ ಪುತ್ರಿಯ ಮೇಲೆ ಬಂದಂತಹ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ.